ಕುಸಿದು ಬಿದ್ದಿದ್ದಾರೆ ಈಗ ದೊಡ್ಡಣ್ಣವರು ಅಂತ ಹೇಳ್ಬೋದು. ದೊಡ್ಡಣ್ಣವರ ಸ್ಥಿತಿ ಈಗ ಏನಾಗಿದೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೂ ಮುನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ದೊಡ್ಡಣ್ಣವರು ಕನ್ನಡ ಚಿತ್ರರಂಗ ಕಂಡಂಥ ಮೇರು ನಾಯಕನಟ ಅಂತ ಹೇಳ್ಬೋದು. ಇನ್ನು ಅದ್ಭುತವಾದ ಕಲಾವಿದ ಅಂತ ಕೂಡ ಹೇಳ್ಬೋದು. ಇನ್ನು ಇದ್ದ ಅತಿ ದೊಡ್ಡ ಕಲಾವಿದ ಆಗಿರುವಂಥ ದೊಡ್ಡಣ್ಣವರ ಬಗ್ಗೆ ಬರ್ತಿರೋಂಥ ಅತಿ ದೊಡ್ಡ ಆಘಾತಕಾರಿ ಸುದ್ದಿ. ಹೌದು, ಸದ್ಯಕ್ಕೆ ಆಸ್ಪತ್ರೆಯಲ್ಲಿ ಹೆಚ್ಚಿನ ಚಿಕಿತ್ಸೆಯನ್ನು ಕೂಡ ಈಗ ಪಡೆಯುತ್ತಿದ್ದಾರೆ. ಹಾಗಾದ್ರೆ ಆಸ್ಪತ್ರೆ ಚಿಕಿತ್ಸೆ ಪಡೆಯುತ್ತಿದ್ದಾದ್ರೆ ಏನಾಗಿದೆ ಅಂತ ನೋಡ್ತಾ ಬಂದರೆ ನಿಮಗೆ ಗೊತ್ತಿರ್ಬೋದು, ಮೊನ್ನೆ ತಾರೆ MLA ವೀರೇಂದ್ರ ಪಪ್ಪಿ ಅವರು ಈಗ ಅರೆಸ್ಟ್ ಆಗಿರುವಂಥದ್ದು. ಇನ್ನು ವೀರೇಂದ್ರ ಪಪ್ಪಿ ಅವರು ದೊಡ್ಡಣ್ಣವ್ರಿಗೆ ಏನು ಸಂಬಂಧ ಅಂತ ನೋಡ್ತಾ ಬಂದರೆ ಸ್ವಂತ ಅಳಿಯನೇ. ದೊಡ್ಡಣ್ಣವರ ಸ್ವಂತ ಮಗಳಿಗೇನೆ ಏಕೈಕ ಪುತ್ರಿಗೆ ಮದುವೆಯಾಗಿ ಜೀವನ ಕೊಟ್ಟಿರೋದು ಅಂತಾರೆ ವೀರೇಂದ್ರ ಪಪ್ಪಿ ಅವರು ಅಂತ ಹೇಳ್ಬೋದು. ಇನ್ನು ವೀರೇಂದ್ರ ಪಪ್ಪಿ ಅವರು ದೊಡ್ಡಣ್ಣವರ ಸ್ವಂತ ಮಗ ಅಂದರೂ ಕೂಡ ತಪ್ಪಾಗಲಾರದು. ಅಷ್ಟು ಪ್ರೀತಿಯಿಂದ ಅಳಿಯ ಮತ್ತು ಮಾವ ಇದ್ದಾರೆ ಅಂತ ಹೇಳ್ಬೋದು. ತಂದೆ ಮಗನ ರೀತಿಯಲ್ಲಿ ಅವರಿಬ್ಬರು ಸಹ ಇದ್ದಾರೆ, ವೀರೇಂದ್ರ ಪಪ್ಪಿ ಮತ್ತು ದೊಡ್ಡಣ್ಣವರು. ಏನೋ ಬೆಟ್ಟಿಂಗ್ ಗ್ಯಾಮ್ಲಿಂಗಲ್ಲಿ ಮತ್ತು ಅದರಲ್ಲಿ ಆಗಿರುವಂಥ ದೋಖಗಳಲ್ಲಿ ಈಗ ಅರೆಸ್ಟ್ ಆಗಿ ವೀರೇಂದ್ರ ಪಪ್ಪಿ ಈಗ ಜೈಲು ಸೇರಿರೋದು ನಿಮಗೆಲ್ಲ ಗೊತ್ತಿದೆ. ಇದೇ ಕಾರಣಕ್ಕಾಗಿ ದೊಡ್ಡಣ್ಣ ಅವರು ಈಗ ಸದ್ಯಕ್ಕೆ ಕುಸಿದು ಬಿದ್ದಿದ್ದಾರೆ ಎಂಬ ಮಾಹಿತಿ ಈಗ ಸದ್ಯಕ್ಕೆ ಸಿಗ್ತಾ ಇರೋಂಥದ್ದು. ಆಗ ನೀವೇನಂತೀರ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ.